ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ 10 ಸಾಲಿನ ಪ್ರಬಂಧ ರಚನೆ ಅಂತರ್ಜಲ. ಒಂದನೇ ಅಂಶ, ಅಂತರ್ಜಲ ಎಂದರೆ ಭೂಮಿಯ ಒಳಗೆ ಅಡಗಿರುವ ನೀರು. ಎರಡನೇ ಅಂಶ, ಮರಗಳು ಅಂತರ್ಜಲವನ್ನು ಹಿಡಿದಿಡುತ್ತವೆ. ಮೂರನೇ ಅಂಶ, ಅರಣ್ಯಗಳು ಹೆಚ್ಚಾದಂತೆ ಅಂತರ್ಜಲದ ಮಟ್ಟ ಹೆಚ್ಚುತ್ತದೆ. ಪ್ರಬಂಧ ರಚನೆ ಅಂತರ್ಜಲ. ನಾಲ್ಕನೇ ಅಂಶ, ನೀರಿನ ಇಂಗುಗುಂಡಿಗಳನ್ನು ಮಾಡುವುದರಿಂದ ಅಂತರ್ಜಲದ ಮಟ್ಟ ಹೆಚ್ಚಾಗುತ್ತದೆ. ಐದನೇ ಅಂಶ, ಭೂಮಿಯ ಮೇಲೆ ಅಂತರ್ಜಲ ಹೆಚ್ಚಾಗಲು ಹೆಚ್ಚು ಗಿಡ ಮರಗಳನ್ನು ಬೆಳೆಸಬೇಕು. ಆರನೇ ಅಂಶ, ಬರಡು ಭೂಮಿಯಲ್ಲಿ ಮರಗಳನ್ನು ಬೆಳೆಸುವುದರಿಂದ ಕ್ಷಾಮ ತಡೆಗಟ್ಟಬಹುದು, ಏಕೆಂದರೆ ಅಲ್ಲಿ ಅಂತರ್ಜಲದ ಮಟ್ಟ ಹೆಚ್ಚಾಗುತ್ತದೆ. ಏಳನೇ ಅಂಶ, ಅಂತರ್ಜಲವನ್ನು ಹೆಚ್ಚಿಸಲು ಭೂಮಿಯ ಮೇಲೆ ಹೆಚ್ಚು ಗಿಡ ಮರಗಳನ್ನು ಬೆಳೆಸಬೇಕು. ಎಂಟನೇ ಅಂಶ, ಅರಣ್ಯಗಳು ಭೂಮಿಯ ಮೇಲೆ ತೇವಾಂಶವನ್ನು ಹೆಚ್ಚು ಮಾಡುವುದರಿಂದ ಅಂತರ್ಜಲದ ಮಟ್ಟ ಹೆಚ್ಚಾಗುತ್ತದೆ. ಒಂಬತ್ತನೇ ಅಂಶ, ಅಂತರ್ಜಲವನ್ನು ಪಡೆಯಲು ಮನುಷ್ಯ ಬೋರ್ವೆಲ್ಗಳನ್ನು ಉಪಯೋಗಿಸುತ್ತಾನೆ. ಹತ್ತನೇ ಅಂಶ, ಮಳೆಯ ನೀರು ಹರಿದು ಹೋಗುವುದರಿಂದ ಭೂಮಿಯಲ್ಲಿನ ಅಂತರ್ಜಲದ ಮಟ್ಟ ಕಡಿಮೆಯಾಗುವುದು. ಇದಾಗಿದೆ 10 ಸಾಲಿನ ಪ್ರಬಂಧ ರಚನೆ ಅಂತರ್ಜಲ. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ವಿಡಿಯೋಗಳಿಗಾಗಿ. ಧನ್ಯವಾದಗಳು.